ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸಾಯಿಚರಿತ್ರೆ 18-19ನೇ ಅಧ್ಯಾಯ. ಹೇಮಠ ಪಂತರು ಬಾಬಾರ ಆಶೀರ್ವಾದ ಸಾಠೆ ಮತ್ತು ದೇಶಮುಖ ಅವರ ಕತೆ. ಸದ್ಭಾವನೆಗೆ ಪ್ರೋತ್ಸಾಹ, ಉಪದೇಶ, ನಿನ್ನದೇ ದುಡಿಮೆಗೆ ತಕ್ಕ ಪ್ರತಿಫಲ ಇತ್ಯಾದಿ. ಈ ಹಿಂದಿನ 2 ಅಧ್ಯಾಯಗಳಲ್ಲಿ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದ ಧನಿಕನಿಗೆ ಬಾಬಾರವರು ಹೇಗೆ ಆಧರಿಸಿದರು ಎಂಬುದನ್ನು ವಿವರಿಸಿದ್ದೇನೆ. ಈಗ ಈ 2 ಅಧ್ಯಾಯಗಳಲ್ಲಿ ಬಾಬಾ ಸದ್ಭಾವನೆಯನ್ನು ಹೇಗೆ ಪ್ರೋತ್ಸಾಹ ನೀಡಿದರು ಎಂಬುದನ್ನು ಇತರ ವಿಷಯಗಳಲ್ಲಿ ಹೇಮಠ ಪಂತರು ಚರ್ಚಿಸಿದ್ದಾರೆ. ಸದ್ಗುರು ಶಿಷ್ಯನ ಅರ್ಹತೆಯನ್ನು ತಿಳಿದು ಅವನಿಗೆ ಸರಿಯಾದುದನ್ನು ಉಪದೇಶ ಅವನನ್ನು ಸಹಾನುಭವದ ಗುರಿಯೆಡೆಗೆ ಸಾಗಿಸುತ್ತಾರೆ. ಈ ವಿಚಾರದಲ್ಲಿ ಗುರುಗಳು ಹೇಗೆ ಹೇಳಿಕೊಟ್ಟಿದ್ದುದನ್ನು ಬೇರೆಯವರಿಗೆ ತಿಳಿಸಬಾರದೆಂದು ಕೆಲವರು ಅಭಿಪ್ರಾಯ. ಇದನ್ನು ಪ್ರಕಟಿಸದೆ ಅದು ನಿರ್ದಿಷ್ಟ ಯೋಜಕವಾಗುತ್ತದೆ ಅದು ಅವರು ವಾದಿಸುತ್ತಾರೆ. ಈ ಅಭಿಪ್ರಾಯ ಸರಿಯಲ್ಲ. ಸದ್ಗುರು ಮಳೆಗಾಲದ ಮೋಡಗಳಂತೆ ಆರಾಧಕರಾಗಿ ಅವನು ಮಲೆ ಸುರಿಸಬಲ್ಲನು. ಅಂದರೆ ನನ್ನ ಅಮೃತ ವಚನಗಳು ಎಲ್ಲ ಕಡೆಗೂ ಹರಡಬಲ್ಲದು. ಇದನ್ನು ನಾವು ಅನುಭವಿಸಿ ಜ್ಞಾನೋದಯವಾದ ನಂತರ ಯಾವ ಆಸೆಯೂ ಇಲ್ಲದೆ ಅದನ್ನು ಇತರರ ಸೇವೆಗಾಗಿ ಸದ್ವಿನಿಯೋಗ ಮಾಡಬೇಕು. ಬುದ್ಧ ಕೌಶಿಕ ಮುನಿಯು ತಾನು ಕನಸಿನಲ್ಲಿ ಕಂಡ ರಾಮರಕ್ಷೆ ಸ್ತೋತ್ರವನ್ನು ಪ್ರಕಟಿಸಿದ್ದಾರೆ. ಮಮತೆಯುಳ್ಳ ಮಾತೆಯು ತಮ್ಮ ಕಂದನ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಕಹಿಯಾದ ಔಷಧಿಗಳನ್ನು ಬಲಾತ್ಕಾರವಾಗಿ ಕಂದನಿಗೆ ಕುಡಿಸುವಂತೆ ಸಂತಶ್ರೇಷ್ಠರು ಸಾಯಿಬಾಬರು ತಮ್ಮ ಭಕ್ತರಿಗೆ ಆಧ್ಯಾತ್ಮಿಕ ಬೋಧನೆ ಮಾಡುತ್ತಿದ್ದರು. ಅವರು ಈ ರೀತಿ ಗುಪ್ತವಾಗಿರುವೆ ಎಲ್ಲರಿಗೂ ಗೋಚರಿಸುವಂತೆ ಅವರು ಬೋಧನೆಗಳನ್ನು ನಾವು ಗುರಿ ಸಾಧಿಸಬಹುದಾಗಿತ್ತು. ಬಾಬಾ ಅವರಂಥ ಗುರುಗಳು ತಮ್ಮ ಜ್ಞಾನ ಚಕ್ಷುಗಳನ್ನು ತೆರೆದು ಆತ್ಮದ ಸೌಂದರ್ಯವನ್ನು ತೋರಿಸಿ ಭಕ್ತಿ ಮಾರ್ಗವನ್ನು ಅವಲಂಬಿಸಲು ಸಹಾಯ ಮಾಡುತ್ತಾರೆ. ಇದಾದ ನಂತರ ಇಂದ್ರಿಯ ಚಾಪಲ್ಯಗಳ ದೂರವಾಗಿ ವಿವೇಕ ಮತ್ತು ವೈರಾಗ್ಯವೆಂಬ ಅವಳಿ ಜವಳಿ ಫಲಗಳು ತಮ್ಮ ಕರಗತವಾಗುತ್ತದೆ ಮತ್ತು ಪರಮಜ್ಞಾನ ಕನಸಿನಲ್ಲಿ ಸಹ ಉಕ್ಕಿ ಹರಿಯುತ್ತದೆ. ನಾವು ಸದ್ಗುರುವಿನ ಸಂಘದಲ್ಲಿ ಅವನ ಪ್ರೀತಿಗೆ ಪಾತ್ರರಾದ ಕೂಡಲೇ ಇವೆಲ್ಲವನ್ನು ಹೊಂದಬಹುದು. ಭಕ್ತರ ಅಭಿಷ್ಟಗಳು ನೆರವೇರಿಸುವ ಈ ಪರಮಾತ್ಮನ ಸಹಾಯ ಮಾಡಿ ಕಷ್ಟ ಕಾರ್ಪಣ್ಯಗಳು ದೂರ ಮಾಡಿ ನಮಗೆ ಆನಂದವನ್ನು ದೊರಕಿಸಿಕೊಡುತ್ತಾರೆ. ಈ ಪ್ರಗತಿ ಅಥವಾ ಏಳಿಗೆ ಸದ್ಗುರುವಿನ ಸಹಾಯವಾದಿ ಮಾತ್ರವೇ ಸಾಧ್ಯ. ಆದುದರಿಂದ ನಾವು ಯಾವಾಗಲೂ ಸದ್ಗುರುವಿನ ಧ್ಯಾನ ಮಾಡಬೇಕು. ಒಂದು ಸಾರಿ ಸಾಟಿಯವರಿಗೆ ವ್ಯಾಪಾರದಲ್ಲಿ ಬಹಳ ನಷ್ಟವಾಯಿತು. ಕೆಲವು ನಿರೀಕ್ಷಿತ ಮತ್ತು ಅವರ್ಣನೀಯ ಕಾರಣಗಳಿಂದ ತೊಂದರೆಗಳುಂಟಾಗಿ ಬಹಳ ಬೇಸರಗೊಂಡಿದ್ದರು. ಮನೆಯಲ್ಲಿ ವಿಶ್ರಾಂತಿ ದೊರಕದೆ ಇದ್ದುದರಿಂದ ಬೇರೆ ಎಲ್ಲಿಯಾದರೂ ಹೋಗಿ ಬರೋಣವೆಂದು ಅನಿಸಿತು. ಎಲ್ಲವೂ ಸುಗಮವಾಗಿ ಸುಖ ಸಂತೋಷದಲ್ಲಿರುವ ಮಾನವನು ಪರಮಾತ್ಮನನ್ನು ಸ್ಮರಿಸುವುದೇ ಇಲ್ಲ. ಕಷ್ಟ ಕಾರ್ಪಣ್ಯಗಳು ತಲೆದೋರಿದಾಗ ಮಾತ್ರ ಪರಮಾತ್ಮನ ನೆನಪು ಬರುತ್ತದೆ. ಇದು ಮಾನವನ ಸಹಜ ಸ್ವಭಾವ. ಅವನ ಕರ್ಮ ಸವೆದಿದ್ದರೆ ಮಾತ್ರ ಪರಮಾತ್ಮನು ಸಮಾಧಾನ ಮತ್ತು ಸಂತೋಷವನ್ನು ಕೊಡಬಲ್ಲ. ಸದ್ಗುರುವಿನ ಸಂಪರ್ಕಕ್ಕೆ ದಾರಿ ತೋರುವವನು ಶ್ರೀ ಸಾಟಿಯವರಿಗೆ ಇದು ಅನುಭವವಾಯಿತು. ಅವರ ಸ್ನೇಹಿತ ಶಿರಡಿಗೆ ಹೋಗಿ ಬಾಬಾರವರ ದರ್ಶನ ಪಡೆದರೆ ಎಲ್ಲವೂ ಸರಿ ಹೋಗುತ್ತದೆ ಎಂದರು. ಇದನ್ನು ಮನಗಂಡ ಅವರು 1917ರಲ್ಲಿ ಶಿರಡಿಗೆ ಬಂದರು. ಬಾಬಾರವರು ಶಾಂತಿಯುತವಾದ ಮಂದಸ್ಥಿತ ವದನವನ್ನು ನೋಡಿ ಕೂಡಲೇ ಆನಂದ ಶಾಂತಿ ಪಡೆದರು. ಬಾಬಾರವರು ದರ್ಶನ ಸೌಲಭ್ಯ ಒದಗಿದವು. ತಮ್ಮ ಪೂರ್ವಜನ್ಮದ ಪುಣ್ಯ ಫಲವೆಂದೂ ಸರಿ ಎಂದು ಅವರು ಭಾವಿಸಿದರು. ಶ್ರೀ ಸಾಟೆಯವರು ದೃಢ ಸಂಕಲ್ಪಿಸಿ ಅದುದರಿಂದ ಅವರು ಗುರುಚರಿತೆಯನ್ನು ಪಠನ ಮಾಡಲು ಆರಂಭಿಸಿದರು. ಈ ಗ್ರಂಥವನ್ನು 1 ಸಪ್ತಾಹದಲ್ಲಿ ಮುಗಿಸಿದಾಗ ಬಾಬಾರವರು ಆ ದಿನ ರಾತ್ರಿ ಅವರಿಗೆ ಕನಸಿನಲ್ಲಿ ದರ್ಶನ ನೀಡಿದರು. ಅವರು ಬಾಬಾ ತಮಗೆ ಗುರುಚರಿತೆಯನ್ನು ವಿವರಿಸಿರುವಾಗ ದೃಶ್ಯವನ್ನು ಕನಸಿನಲ್ಲಿ ಕಂಡರು. ಎಚ್ಚೆತ್ತು ಕನಸು ಪುನಃ ನೆನಪಿಗೆ ತಂದುಕೊಂಡು ಸಂತೋಷಭರಿತರಾದರು. ಅಜ್ಞಾನ ಅಂಧಕಾರದಲ್ಲಿ ಸಿಕ್ಕಿ ತಳಲುತ್ತಿದ್ದ ಆತ್ಮವನ್ನು ಗುರುಚರಿತೆಯ ವಿವರಣೆಯಿಂದ ಎಚ್ಚರ ಆ ಮಂತ್ರವನ್ನು ಪಡೆಯಲು ನೆರವು ನೀಡಿದ ಬಾಬಾರವರು ದಯೆಯೇ ಹೊಗಳಬೇಕಾದುದೇ ಎಂದು ಭಾವಿಸಿದರು. ಮರುದಿನ ಕಾಕಸಾಹೇಬ ತಮ್ಮ ಕನಸನ್ನು ವಿವರಿಸಿ ಆ ಕನಸಿನ ಅರ್ಥವೇನು, ಇನ್ನೊಂದು ಸಾರಿ ಸಪ್ತ ಮಾಡಬೇಕೇ, ಬಾಬಾರವರಲ್ಲಿ ವಿಚಾರಿಸಿರಿ ಎಂದರು.
ಕಾಕರವರು ಸಮಯ ನೋಡಿ ಬಾಬರವರನ್ನು ಕಂಡು, ದೇವರೇ, ನಿಮ್ಮ ದರ್ಶನದಿಂದ ಸಾಟಿಯವರಿಗೆ ಏನು ಸಲಹೆ ನೀಡುವಿರಿ? ಅವರು ಗುರುಚರಿತೆಯನ್ನು ಇನ್ನೊಂದು ಸಲ ಮಾಡಬೇಕೆ? ಅಸಾಮಾನ್ಯ ಭಕ್ತರು, ನಿಮ್ಮ ಅಭಿಪ್ರಾಯ ತಿಳಿಸಿರಿ ಮತ್ತು ಅವರನ್ನು ಆಶೀರ್ವದಿಸಿರಿ ಎಂದು ವಿನಂತಿಸಿದರು. ಆಗ ಬಾಬರವರು, ಅವನು ಗ್ರಂಥವನ್ನು ಮತ್ತೊಮ್ಮೆ ಪಠಿಸಲಿ. ಶ್ರದ್ಧೆ ಭಕ್ತಿಗಳಿಂದ ಅದನ್ನು ಪಠಿಸಿದರೆ ಪರಮಾತ್ಮನು ಅವನಿಗೆ ಒಳ್ಳೆಯದನ್ನು ಮಾಡುತ್ತಾನೆ ಎಂದು ಉತ್ತರಿಸಿದರು. ಆ ಸಮಯದಲ್ಲಿ ಹೇಮಡ ಪಂತರು ಮಸೀದಿಯಲ್ಲಿಯೇ ಬಾಬರವರ ಪಾದಗಳನ್ನು ಒತ್ತುತ್ತಿದ್ದರು. ಬಾಬರವರು ಈ ವಚನಗಳನ್ನು ಕೇಳಿ ಅವರ ಮನಸ್ಸಲ್ಲಿ, ಏನು, ಸಾಟೆಯವರು ಒಂದು ಸಾರಿ ಪಠಿಸಿದ್ದಕ್ಕೆ ಪ್ರತಿಫಲ ದೊರಕಿತು. ನಾನು 40 ವರ್ಷಗಳಿಂದ ಅದನ್ನು ಪಠಿಸುತ್ತಿದ್ದೇನೆ, ನನಗೆ ಪ್ರತಿಫಲವೇ ದೊರಕಿಲ್ಲ. ಅವರು 7 ದಿನಗಳಲ್ಲಿ ಪಠಣದಿಂದಲೇ ಬಯಕೆಗಳೆಲ್ಲ ಈಡೇರಿದವು. ಆದರೆ ನಾನು 7 ವರ್ಷಗಳಿಂದಲೂ ಇಲ್ಲಿಯೇ ಇದ್ದೇನೆ, ಆದರೂ ಕೂಡ ಏನು ಪ್ರಯೋಜನವಾಗಿಲ್ಲ. ಜಾತಕ ಪಕ್ಷಿಯು ಹೇಗೆ ನೀರಿಗೆ ಹಾತೊರೆಯುತ್ತಿರುತ್ತದೋ ಅದೇ ರೀತಿಯಲ್ಲಿ ನಾನು ಬಾಬರವರ ಅಮೃತ ಧಾರೆಗೆ ಹಾತೊರೆಯುತ್ತಿದ್ದೇನೆ, ಆಶೀರ್ವಾದಿಸಲ್ಪಡಲು ಕಾತುರರಾಗಿದ್ದೇನೆ ಎಂದು ಯೋಚಿಸುತ್ತಿದ್ದರು. ಹೇಮಡ ಪಂತರ ಮನದಲ್ಲಿ ಈ ಥರದ ಯೋಚನೆ ಸುಳಿಯಲಾರಂಭಿಸಿತು. ಕೂಡಲೇ ಅದು ಬಾಬರವರಿಗೆ ತಿಳಿಯಿತು. ಅವರು ಭಕ್ತನ ಮನಸ್ಸನ್ನು ಗ್ರಹಿಸುವ ಶಕ್ತಿ ಇದ್ದುದನ್ನು ಅನೇಕ ಭಕ್ತರ ದುರ್ಭಾವನೆಗಳನ್ನು ಅಡಗಿಸಿ ಸದ್ಭಾವನೆಗಳನ್ನು ಪ್ರೋತ್ಸಾಹಿಸುವ ಬಾಬರವರು ಕೂಡಲೇ ಹೇಮಡ ಪಂತರ ಮನಸ್ಸನ್ನು ಓದಿ, ನೀನು ಹೇಗೆ ಶ್ಯಾಮ ಅವರಿಂದ 15 ರೂಪಾಯಿ ದಕ್ಷಿಣೆ ತೆಗೆದುಕೊಂಡು ಬಾ, ಅಲ್ಲಿಯೇ ಸ್ವಲ್ಪ ಆನಂದದಿಂದ ವಿರಮಿಸು ಎಂದು ಹೇಳಿ ಕಳಿಸಿದರು. ಬಾಬರವರು ಮನಸ್ಸಿನ ದಯೆ ಮೂಡಿತು, ಆದುದರಿಂದ ಈ ಥರದ ಆಜ್ಞೆ ಮಾಡಿದರು.